ಹುಬ್ಬಳ್ಳಿ ಧಾರವಾಡದಲ್ಲಿ ಹಳ್ಳ ಹಿಡಿದಿದೆ ಸ್ಮಾರ್ಟ್ ಸಿಟಿಯ ಯೋಜನೆ. ಕಸ ವಿಲೇವಾರಿಗೆ ಅಳವಡಿಸಿದಂಥ RFID ಟ್ಯಾಗ್ ಯೋಜನೆ ನಿರುಪಯುಕ್ತವಾಗಿದೆ. ಹುಬ್ಬಳ್ಳಿ ಧಾರವಾಡದಲ್ಲಿ ಶುಚಿತ್ವ ಮೇಂಟೈನ್ ಮಾಡಬೇಕು ಅಂತ ಹೇಳಿ ಸ್ವಚ್ಛ ಧಾರವಾಡ ಸ್ವಚ್ಛ ಹುಬ್ಬಳ್ಳಿಗಾಗಿ RFIDಯನ್ನು ಟ್ಯಾಗನ್ನು ಅಳವಡಿಸಲಾಗಿತ್ತು. ಅಳವಡಿಸಿ 6 ವರ್ಷವಾದರೂ ಕೂಡ ಹಸ್ತಾಂತರವಾಗಿಲ್ಲ, ಸರಿಯಾಗಿ ರೀಡ್ ಕೂಡ ಆಗ್ತಾ ಇಲ್ಲ. RFID ಟ್ಯಾಗ್ ಯೋಜನೆಗೆ 43 ಕೋಟಿ ರೂಪಾಯಿ ಖರ್ಚು ಮಾಡಲಾಗಿತ್ತು. RFID ಅಂತ ಹೇಳಿದ್ರೆ ರೇಡಿಯೋ ಫಿಕ್ಸ್ ಐಡೆಂಟಿಫಿಕೇಷನ್ ಟ್ಯಾಗ್ ಅಂತ ಹೇಳಿ. ಆದರೆ ಅಳವಡಿಸಿ 6 ವರ್ಷವಾದರೂ ಕೂಡ ಹಸ್ತಾಂತರವಾಗಿಲ್ಲ, ರೀಡ್ ಆಗ್ತಾ ಇಲ್ಲ. ಕೋಟ್ಯಂತರ ರೂಪಾಯಿ ನೀರಿನಲ್ಲಿ ಹೋಮ ಮಾಡಲಾಗಿದೆ. ಕೋಟ್ಯಂತರ ರೂಪಾಯಿ ನೀರಿನಲ್ಲಿ ಹೋಮ ಮಾಡಿದಂತಾಗಿದೆ. ಯಾವುದೇ ಪ್ರಯೋಜನಕ್ಕೆ ಬಾರದೆ ಹಾಗೆ ಉಳಿದುಕೊಂಡಿದೆ. ಸೊ ಹೀಗಾಗಿ ಸರ್ಕಾರಿ ದುಡ್ಡನ್ನು, ಸರ್ಕಾರಿ ಹಣವನ್ನು ಹೀಗೆ ಪೋಲ್ ಮಾಡ್ತಿರೋದು ಇದೆಯಲ್ಲ, ಇದು ಸ್ಮಾರ್ಟ್ ಸಿಟಿ ಹೆಸರಿಗೆ ಮಾತ್ರ ಸ್ಮಾರ್ಟ್ ಸಿಟಿ, ಬಟ್ ಇಲ್ಲಿರುವಂಥದ್ದು ಸ್ಮಾರ್ಟಾಗಿ ಲೂಟಿ ಹೊಡೆಯುವಂಥ ಕೆಲಸ ಆಗ್ತಾ ಇದೆ ಅಂತ ಅಲ್ಲಿನ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ಮಾರ್ಟಾಗಿ ಲೂಟಿ ಹೊಡೆಯುವಂಥ ಯೋಜನೆ ಅದು, ಸ್ಮಾರ್ಟ್ ಸಿಟಿ ಅಲ್ಲ ಸ್ಮಾರ್ಟ್ ಲೂಟಿ ಅಂತ ಹೇಳಿ. ಸೊ ಹೀಗೆ ಜನ ಕರೀತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ RFID ಟ್ಯಾಗ್ಗಳನ್ನು ಅಳವಡಿಸೋದು ಅಲ್ಲಿ ಒಂದು ಗೊಂದಲ ಇದೆ. RFID ಟ್ಯಾಗನ್ನು ತಂದಿದ್ದು ಸ್ಮಾರ್ಟ್ ಸಿಟಿ ಸೆಂಟ್ರಲ್ ಗೌರ್ಮೆಂಟ್ ಯೋಜನೆ, ಬಟ್ ಇಲ್ಲಿ ಸ್ಥಳೀಯವಾಗಿ ಹುಬ್ಬಳ್ಳಿ ಧಾರವಾಡ ಆಯುಕ್ತರು ಅದನ್ನು ಹಸ್ತಾಂತರ ತೆಗೆದುಕೊಳ್ಬೇಕಾಗತ್ತೆ. ಹಸ್ತಾಂತರವೇ ಮಾಡಿಲ್ಲ. ಅವರಿಬ್ಬರು ಬಂದ ಕೋಆರ್ಡಿನೇಷನ್ ಸಮಸ್ಯೆ ಅದು ಕಾಣಿಸ್ತಾ ಇದೆ. ಹಾಗಾದರೆ ಈ RFID ಟ್ಯಾಗ್ ಯೋಜನೆ ಏನು ಅಂತ ಕೂಡ ನೋಡಬೇಕಾಗತ್ತೆ. RFID ಯೋಜನೆ ಹೆಂಗೆ ವರ್ಕ್ ಆಗುತ್ತೆ? ಇದು ಕೇವಲ ಟ್ಯಾಗ್ ಅಳವಡಿಸ್ಬಿಟ್ರೆ ಕಸಮುಕ್ತ ನಗರವಾಗಿ ಮಾರ್ಪಡುತ್ತಾ ಹುಬ್ಬಳ್ಳಿ ಧಾರವಾಡ? ಕಸವಿಲ್ಲದೆ ಶುಚಿತ್ವ ಕಾಪಾಡುವ ನಿಟ್ಟಿನಲ್ಲಿ RFIDಯ ಪಾತ್ರ ಏನು? ಇದೆಲ್ಲವನ್ನು ಕೂಡ ನೋಡಬೇಕಾಗುತ್ತೆ. ನೋಡ್ತಾ ಇದ್ವಿ, RFID ಟ್ಯಾಗನ್ನು ಪ್ರತಿ ಮನೆಯ ಕಾಂಪೌಂಡ್ ಗೇಟ್ಗೆ ಹಾಕಲಾಗುತ್ತೆ. ಆ ಮನೆಯವರಿಂದ ಕಸ ಶೇಖರಿಸುವ ಜಾಗದಲ್ಲಿ ಅಳವಡಿಸಲಾಗುತ್ತೆ. ಕಸ ಸಂಗ್ರಹಕ್ಕೆ ಹೋದ ಪೌರ ಕಾರ್ಮಿಕರ ಬಳಿ ಅದರ ರೀಡರ್ ಇರುತ್ತೆ. ರೀಡರನ್ನು ಆ ಟ್ಯಾಗ್ ಬಳಿ ಹಿಡಿದಾಗ ರೀಡ್ ಆಗುತ್ತೆ. ಜಸ್ಟ್ ಎಕ್ಸಾಂಪಲ್, ನಾವು ಫೋನ್ಪೇನೋ ಗೂಗಲ್ ಪೇನೋ ಮಾಡ್ತೀವಲ್ಲ, ಒಂದು ಸ್ಕ್ಯಾನರ್ ಹಿಡಿದಾಗ ಹೆಂಗೆ ರೀಡ್ ಆಗುತ್ತೆ ಹಾಗೆ ಸ್ಕ್ಯಾನ್ ಆಗುತ್ತೆ. ಅದು ಕಂಟ್ರೋಲ್ ರೂಮ್ನಲ್ಲಿ ಆ ಮನೆಯಿಂದ ಕಸ ಸಂಗ್ರಹಿಸಲಾಗಿದೆ ಅಂಥೇಳಿ ಅಲ್ಲೊಂದು ಟಿಕ್ ಮಾರ್ಕ್ ಬರುತ್ತೆ. ಯಾರು ತಮ್ಮ ಮನೆಯ ಕಸ ಸಂಗ್ರಹಕ್ಕೆ ಬಂದೇ ಇಲ್ಲ ಅಂತ ಕೂಡ ಹೇಳಲಿಕ್ಕೆ ಬರೋದಿಲ್ಲ. ಕಸ ಸಂಗ್ರಹಕ್ಕೆ ಬಂದಿದ್ದಾರೋ ಇಲ್ವೋ ಅಂತ ಕರೆಕ್ಟಾಗಿ ಟ್ರೇಸ್ ಮಾಡಲಿಕ್ಕೆ ಇದು ಅನುಕೂಲ ಆಗುತ್ತೆ. ಕಸ ತೆಗೆದುಕೊಳ್ಳೋಕ್ಕೆ ಹೋಗಿದ್ದವರೇ ಕೊಟ್ಟಿಲ್ಲ ಅಂತ ಹೇಳಿ ಸುಳ್ಳು ಹೇಳಲಿಕ್ಕೂ ಆಗೋದಿಲ್ಲ. ಪ್ರಾಯೋಗಿಕವಾಗಿ 2019ರಲ್ಲಿ 4 ವಾರ್ಡ್ಗಳಲ್ಲಿ 1000 ಟ್ಯಾಗ್ಗಳನ್ನು ಅಳವಡಿಸಲಾಗಿತ್ತು. 2020 ಮತ್ತು 2021ರಲ್ಲಿ 2.12 ಲಕ್ಷ ಆಸ್ತಿಗಳಿಗೆ ಈ ಟ್ಯಾಗ್ಗಳನ್ನು ಅಳವಡಿಸಲಾಗಿತ್ತು. ಸದ್ಯ 3,83,000 ಆಸ್ತಿಗಳಿದ್ದಾವೆ. ಇನ್ನು ಎಲ್ಲೆಡೆ ಅಳವಡಿಸಲಿಕ್ಕೆ ಸಾಧ್ಯವೇ ಆಗಿಲ್ಲ. ಆದರೆ ಕೆಲವೊಂದಿಷ್ಟು ಕಿತ್ಕೊಂಡು ಹೋಗಿದ್ದಾರೆ, ಕೆಲವಷ್ಟು ಹಾಳಾಗೋಗಿದೆ, ರೀಡ್ ಆಗ್ತಾ ಇಲ್ಲ. 30,000ಕ್ಕೂ ಅಧಿಕ ಈ RFID ಟ್ಯಾಗ್ ಇದೆಯಲ್ಲ, ಅದು ಹಾಳಾಗಿದೆ, ಡ್ಯಾಮೇಜ್ ಆಗಿದೆ. ಸದ್ಯ 1,60,000 ಆಸ್ತಿಗಳಲ್ಲಿ ಟ್ಯಾಗ್ ಇರಬಹುದು ಅನ್ನುವ ಪಾಲಿಕೆ ಲೆಕ್ಕ ಇದೆ. ಹೀಗೆ ಯಾರ್ದೋ ದುಡ್ಡು ಯಲ್ಲಮ್ಮನ ಜಾತ್ರೆ ಅಂದರೆ ಇದು ಹುಬ್ಬಳ್ಳಿ ಧಾರವಾಡದ RFID ಟ್ಯಾಗ್ ಒಂದು ಉದಾಹರಣೆ ಸಾಕು ಅಂತ ಅನಿಸುತ್ತೆ. RFID ಅಂತ ಒಂದು ಯೋಜನೆ ಇದೆ ಸರ್, ಸ್ಮಾರ್ಟ್ ಸಿಟಿಯಲ್ಲಿ 60 ಕೋಟಿ ಖರ್ಚು ಮಾಡಿದ್ದಾರೆ. RFID ಟ್ಯಾಕ್ಸ್ ಹಾಕಿದ್ದೀವಿ. ಅರೌಂಡ್ 2,20,000 ಪ್ರಾಪರ್ಟೀಸ್ RFID ಟ್ಯಾಕ್ಸ್ ಹಾಕಿದ್ದೀವಿ. ನಡೆದಿದೆ ಸರ್ ಕೆಲಸ? ಹೌದು, ನಡೆದಿದೆ. ಸೊ ಅದನ್ನು ರೀಡರ್ಸ್ ಇದೆ, ಆ ರೀಡರ್ಸನ್ನು ಕಾರ್ಪೊರೇಷನ್ಗೆ ಹ್ಯಾಂಡ್ ಓವರ್ ಮಾಡಿದ್ದೀವಿ. ಕಾರ್ಪೊರೇಷನ್ನವರು ಮನೆ ಹೋದಾಗ ಅದನ್ನು ರೀಡ್ ಮಾಡೋದು. ನಾವು ರೀಡರ್ಸನ್ನು ಹ್ಯಾಂಡ್ ಓವರ್ ಮಾಡಿದ್ವಿ. ಯೋಜನೆ ಹಳ್ಳ ಹಿಡಿದಿದೆ, ಎಲ್ಲವೂ ಸಹಿತ ಕಿತ್ತೋಗಿದೆ, ಯಾವ ರೀಡರ್ಸ್ ಆಗ್ತಿಲ್ಲ ಅಂತ ಅದನ್ನು ನಾವು ಮಹಾನಗರ ಪಾಲಿಕೆಗೆ ಹ್ಯಾಂಡ್ ಓವರ್ ಮಾಡಿದ್ವಿ ರೀಡರ್ಸ್. RFID ಅಂತ ಒಂದು ಯೋಜನೆ ಇದೆ ಸರ್, ಸ್ಮಾರ್ಟ್ ಸಿಟಿಯಲ್ಲಿ 60 ಕೋಟಿ ಖರ್ಚು ಮಾಡಿದ್ದಾರೆ. RFID ಟ್ಯಾಕ್ಸ್ ಹಾಕಿದ್ದೀವಿ. ಈ ಒಂದು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ 82 ವಾರ್ಡ್ಗಳ ಅತಿ ದೊಡ್ಡ ಮಹಾನಗರ ಹುಬ್ಬಳ್ಳಿ ಧಾರವಾಡ ಮಹಾನಗರ ಆಗಿದೆ. ಇಲ್ಲಿ ಮುಖ್ಯವಾಗಿ ಕಸ ಸಂಗ್ರಹಣೆ ಮತ್ತು ಕಸ ವಿಲೇವಾರಿ ಭಾಳ ಮುಖ್ಯವಾದಂಥ ಕೆಲಸ ಮಹಾನಗರ ಪಾಲಿಕೆದಾಗಿರೋದ್ರಿಂದ ಕಸ ಸಂಗ್ರಹ ಮತ್ತು ವಿಲೇವಾರಿಯ ಸಂಪೂರ್ಣವಾಗಿ ಸರಿಯಾದ ರೀತಿಯಲ್ಲಿ ನಡೆಯೋದ್ರ ಮೂಲಕ ನಗರದ ಸುಂದರೀಕರಣ ಮತ್ತು ಅಭಿವೃದ್ಧಿಗೆ ಪೂರಕವಾಗಿರಲಿ ಅನ್ನುವಂಥ ದೃಷ್ಟಿಕೋನದಿಂದ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ RDF ಇದರ ಯೋಜನೆಯಡಿಯಲ್ಲಿ ಸುಮಾರು ಸಾರ್ವಜನಿಕರ 45 ಕೋಟಿ ರೂಪಾಯಿ ದುಡ್ಡಿನ ಒಂದು ಟೆಂಡರ್ನಿಂದ
ಎಲ್ಲಿ ಎಲ್ಲಿ ನಮ್ಮ ಮಹಾನಗರ ಪಾಲಿಕೆಯಲ್ಲಿ ಪೌರ ಕಾರ್ಮಿಕರು ಕಸ ಸಂಗ್ರಹವನ್ನು ಮಾಡ್ತಾರೆ ಮತ್ತು ವಿಲೇವಾರಿ ಮಾಡ್ತಾರೆ ಆ ಒಂದು ಸ್ಥಳದಲ್ಲಿ ಟ್ರ್ಯಾಕಿಂಗ್ ಮಾಡಲಿಕ್ಕೆ ಒಂದು ಟ್ರ್ಯಾಕಿಂಗ್ ಸಿಸ್ಟಮನ್ನು ಮಾಡಲಾಗಿತ್ತು. ಆದರೆ ಇವತ್ತಿನ ದಿವಸ ಆ ಟ್ರ್ಯಾಕಿಂಗ್ ಸಿಸ್ಟಮ್ಗಳು ಏನು ಪಂಚ್ ಮಾಡಿರುವಂಥ ಸಾಮಗ್ರಿ ಆಗಿರ್ಬೋದು, ಸ್ಕ್ಯಾನ್ ಮಾಡಿರುವಂಥ ಮಷಿನ್ ಆಗಿರ್ಬೋದು, ಎರಡೂ ಸಹಿತ ಇವತ್ತು ದಿವಾಳಿ ಆಗಿದ್ದಾವೆ. ಇಂಥ ಸಂದರ್ಭದಲ್ಲಿ ಈ ಒಂದು ಯೋಜನೆ ಒಳ್ಳೆಯ ಉದ್ದೇಶದಿಂದ ಜಾರಿಯಾದಂಥ ಯೋಜನೆ ಇವತ್ತಿನ ದಿವಸ ಹಾಳಾಗಿರೋದಕ್ಕೆ ಕಾರಣ ಸ್ಮಾರ್ಟ್ ಸಿಟಿ ಕಂಪನಿಯವರು ಅನ್ನುವಂಥ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ಕೂಡಲೇ ಸ್ಮಾರ್ಟ್ ಸಿಟಿಯ ವ್ಯವಸ್ಥಾಪಕ ಅಧಿಕಾರಿಗಳು ಈ ಸಂಬಂಧಪಟ್ಟಂಥ ಯೋಜನೆ ಫೇಲ್ಯೂರ್ ಆಗಲಿಕ್ಕೆ ಕಾರಣ ಆದಂಥವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಮತ್ತು ಕೂಡಲೇ ಈ ಒಂದು ಯೋಜನೆ ಸಂಪೂರ್ಣವಾಗಿ ಸಮಗ್ರವಾಗಿ ಉಪಯೋಗ ಆಗುವಂಥ ನಿಟ್ಟಿನಲ್ಲಿ ಕ್ರಮ ಜರುಗಿಸಬೇಕು ಅನ್ನುವಂಥ ಒತ್ತಾಯವನ್ನು ಸಾರ್ವಜನಿಕರ ಪರವಾಗಿ ನಾನು ಮಾಡ್ತಾ ಇದ್ದೀನಿ. ಈ ಒಂದು ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಯಲ್ಲಪ್ಪ ನೀಡ್ತಾರೆ. ಯಲ್ಲಪ್ಪ, RFID ಟ್ಯಾಗ್ ಬಗ್ಗೆ ಹಿಂದೆಯೂ ಕೂಡ ನಾವು ಸುದ್ದಿ ಮಾಡಿದ್ವಿ. ಆಗಲೂ ಕೂಡ ಕೆಲವಷ್ಟು ದಿನ ಅದನ್ನು ಸುಧಾರಿಸಿದ ರೀತಿಯಲ್ಲಿ, ಹಸ್ತಾಂತರಿಸಿದ ರೀತಿಯಲ್ಲಿ ಮಾಡಿದ್ರು, ಮತ್ತು ಅದೇ ಆಸ್ ಇಟ್ ಈಸ್ ಅದೇ ರಾಗ ಅದೇ ಹಾಡು. ಈಗ ಇಷ್ಟೊಂದು ಕೋಟ್ಯಂತರ ರೂಪಾಯಿ ಹಣ ಖರ್ಚು ಮಾಡಿದ್ರು ಕೂಡ ಇದು ಎಲ್ಲೊಂದು ಕಡೆ ಸ್ಮಾರ್ಟ್ ಸಿಟಿ ಯೋಜನೆ ಅನ್ನೋದಕ್ಕಿಂತ ಸ್ಮಾರ್ಟ್ ಲೂಟಿ ಯೋಜನೆ ಅನ್ನೋದೇ ಸೂಕ್ತ ಅಂತ ಕೆಲವರು ಅಂತಾರೆ. ನಿಜಾನ ಅಂತ? ದಶರಥ್, ಹುಬ್ಬಳ್ಳಿ ಧಾರವಾಡದಲ್ಲಿ ಸಂಪೂರ್ಣವಾಗಿ ಸ್ಮಾರ್ಟ್ ಸಿಟಿ ಯೋಜನೆ ಹಳ್ಳ ಆಗ್ತಿದೆ ಅನ್ನೋದಕ್ಕೆ ಇದು ಒಂದು ಯೋಜನೆ ಇವತ್ತು ಕಾರಣ. ಯಾಕಂದ್ರೆ ಸುಮಾರು ಇಲ್ಲಂದ್ರೆ ಒಂದಲ್ಲ ಎರಡಲ್ಲ 43 ಕೋಟಿ ರೂಪಾಯಿ ಹುಬ್ಬಳ್ಳಿ ಧಾರವಾಡದಲ್ಲಿ ಇವತ್ತು ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಬಂದಿದ್ದು ಸಾವಿರಾರು ಕೋಟಿ ರೂಪಾಯಿ. ಆ ಸಾವಿರಾರು ಕೋಟಿ ರೂಪಾಯಿ ಯೋಜನೆಯನ್ನ ಇಲ್ಲಂದ್ರೆ ಖರ್ಚು ಮಾಡಿದ್ರು ಜನರಿಗೆ ಇವತ್ತು ಉಪಯೋಗ ಆಗಿದ್ದು ನಯಾ ಪೈಸನೂ ಇಲ್ಲ. ಆದ್ರೆ ಅದೇ ರೀತಿಯಾಗಿ ಇವತ್ತು ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಬೇರೆ ಬೇರೆ ಕಾಮಗಾರಿಗಳು ಮಾಡಿದರೆ ಅದರ ಇಲ್ಲಿ ಅಂತಾರೆ ಅದು ಯಾವುದಲ್ಲೂ ಇವತ್ತು ಜನರಿಗೆ ಉಪಯೋಗ ಆಗಿಲ್ಲ. ಅದೇ ರೀತಿಯಾಗಿ ಇವತ್ತು ಮತ್ತೊಂದು ಯೋಜನೆ ಸೇರ್ಪಡೆ ಆಗಿರುವುದು ಇದು ಇಲ್ಲಿ ಅಂದ್ರೆ RFID ಯೋಜನೆ. ಈ ಒಂದು RFID ಯೋಜನೆಯನ್ನ ಯಾವ ಮಟ್ಟಿಗೆ ಅಂತಂದ್ರೆ ಇಲ್ಲಿ ಪ್ರತಿ ದಿನ ಇಲ್ಲಿ ಅಂತಂದ್ರೆ ಯಾರು ಇವತ್ತು ಪೌರ ಕಾರ್ಮಿಕರು ಇರ್ತಾರೆ ಆ ಪೌರ ಕಾರ್ಮಿಕರು ಹೋಗಿ ಹುಬ್ಬಳ್ಳಿ ಧಾರವಾಡದಲ್ಲಿರುವಂತಹ ಪ್ರತಿ ಮನೆಗೆ ಹೋಗಿ ಕಸ ಸಂಗ್ರಹ ಮಾಡುವಲ್ಲಿ ಅವ್ರ ಕಡೆ ಇಲ್ಲಿ ಅಂತಂದ್ರೆ ಒಂದು ಕಾರ್ಡ್ನ ಕೊಟ್ಟಿರ್ತಾರೆ, ಒಂದು ಮಿಷನ್ ಅನ್ನ ಕೊಟ್ಟಿರ್ತಾರೆ. ಆ ಮಿಷನ್ ಆ ಮನೆಗೆ ಹೋದಾಗ ಇಲ್ಲಿ ಅಂತಂದ್ರೆ ಅದು ರೀಡ್ ಆಗುತ್ತೆ, ಇಲ್ಲಿ ಕಸ ಸಂಗ್ರಹಕಾರರು ಅವ್ರ ಮನೆಗೆ ಬಂದಿದ್ದಾರೆ ಅಂತೇಳಿ. ಅದು ಇಲ್ಲಿ ಅಂತಂದ್ರೆ ಪ್ರಮುಖವಾಗಿ ಅದಕ್ಕೊಂದು ಸೆಂಟರ್ ಮಾಡಿದ್ರೆ ಆ ಸೆಂಟರ್ಗೆ ಒಂದು ಮೆಸೇಜ್ ಪಾಸ್ ಮಾಡುವಂತಹ ಕೆಲಸ ಈ RFID ಮಾಡುತ್ತೆ. ಹುಬ್ಬಳ್ಳಿ ಧಾರವಾಡದಲ್ಲಿ ಸುಮಾರು ಇಲ್ಲಿ ಅಂತಂದ್ರೆ 3.83 ಲಕ್ಷ ಇಲ್ಲಿ ಅಂದ್ರೆ ಆಸ್ತಿಗಳಿವೆ. ಅದರಲ್ಲಿ ಆಸ್ತಿ ಇಲ್ಲಿ RFID ಟ್ಯಾಗ್ ಅಳವಡಿಕೆ ಮಾಡಿದ್ದು ಕೇವಲ ಅಂದ್ರೆ 2.12 ಲಕ್ಷ ಮಾತ್ರ. ಇದನ್ನ ಪ್ರಾರಂಭದಲ್ಲಿ 2019ರಲ್ಲಿ ಈ ಯೋಜನೆಯನ್ನ ಅನುಷ್ಠಾನ ಮಾಡಲಾಗಿತ್ತು. ಪ್ರಾರಂಭದಲ್ಲಿ 4 ವಾರ್ಡ್ಗಳಲ್ಲಿ 1000 ಟ್ಯಾಗ್ಗಳನ್ನ ಅಳವಡಿಸಲಾಯಿತು. ಅದ ನಂತರ ಇಲ್ಲಿ ಅಂತಾರೆ 43 ಕೋಟಿ ರೂಪಾಯಿ. ಯಾಕಂದ್ರೆ ಇದು ಯಾರೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅನ್ನೋಕ್ಕಿಂತ ಈ ಒಂದು ಯೋಜನೆಯಲ್ಲಿ ರಾಮನ ಲೆಕ್ಕ ಕೃಷ್ಣನ್ ಲೆಕ್ಕ ಅನ್ನೋ ಮತ್ತಿಗೆ ಇಲ್ಲಿ ಅಂತಾರೆ ಅಧಿಕಾರಿಗಳು ಹೋಗಿದ್ರೆ ಈ ಒಂದು ಯೋಜನೆನ ಈಗ ಇಲ್ಲಿ ಅಂತಾರೆ ಸರ್ಕಾರ ತಿಕ್ಕಾಟದ ನಡುವೆ ಇಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆನ ಹುಬ್ಬಳ್ಳಿ ಮಹಾನಗರ ಪಾಲಿಕೆಗೆ ನಾವು ಹಸ್ತಾಂತರ ಮಾಡಿದ್ದೇವೆ ಅಂತ ಹೇಳ್ತೀವಿ. ಆದ್ರೆ ಹುಬ್ಬಳ್ಳಿ ಮಹಾನಗರ ಪಾಲಿಕೆ ಏನ್ ಹೇಳುತ್ತೆ, ಇನ್ನೂ ಈ ಒಂದು ಯೋಜನೆ ನಮಗೆ ಹಸ್ತಾಂತರ ಆಗಿಲ್ಲ ಅಂತೇಳಿ ಒಂದು ಉಡಾಪಿ ಉತ್ತರವನ್ನ ಕೊಡುತ್ತೆ. ಇದನ್ನೆಲ್ಲವನ್ನು ನೋಡಿದಾಗ ಇಲ್ಲಿ ಅಂದ್ರೆ ಈ ಯೋಜನೆಗಳಿಗೆ ನಮ್ಮ ಇಲ್ಲಿ ಅಂದ್ರೆ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಹೇಳೋದಾದ್ರೆ ಅಪ್ಪ ಅಮ್ಮನೇ ಇಲ್ಲ ಅಂತ ಪರಿಸ್ಥಿತಿ ಇವತ್ತು ಸ್ಮಾರ್ಟ್ ಸಿಟಿ ಯೋಜನೆಗೆ ಇಲ್ಲಿ ಬಂದೋಗಿದೆ. ಹೀಗಾಗಿ 43 ಕೋಟಿ ರೂಪಾಯಿ ಯೋಜನೆ ಇವತ್ತು ಸಂಪೂರ್ಣವಾಗಿ ಹಳ್ಳ ಹಿಡಿದೆ. ಈ ಹಳ್ಳ ಹಿಡಲಿಕ್ಕೆ ಮೂಲ ಕಾರಣ ಯಾರು ಅಂತ ನೋಡಿದಾಗ ಹೇಳ್ತಾರೆ ಹುಬ್ಬಳ್ಳಿ ಧಾರವಾಡದ ಜನಪ್ರತಿನಿಧಿಗಳು ಸೇರಿದಂತೆ ಅಧಿಕಾರಿಗಳು ಇದರಲ್ಲಿ ನೇರ ಹೊಣೆ ಹಾಕ್ತಾರೆ. ಹುಬ್ಬಳ್ಳಿ ಧಾರವಾಡ ಜನರ ಆಗ್ರಹವಿಷ್ಟೇ, ಈ RFIDಗೆ ನೀವು 43 ಕೋಟಿ ರೂಪಾಯಿ ಖರ್ಚು ಮಾಡಿದ್ರಿ, ಇದು ಇಲ್ಲಿವರೆಗೂ ಪ್ರಾರಂಭದಲ್ಲಿ ಇಲ್ಲಿದ್ರೆ 1 ತಿಂಗಳ 2 ತಿಂಗಳ ಇದು ವರ್ಕ್ ಆಗಿದ್ದೇ ಬಿಟ್ರೆ ಇಲ್ಲಿ ಅಂದ್ರೆ ಅಲ್ಲಿಂದ ಇಲ್ಲಿವರೆಗೂ ಇದು ವರ್ಕ್ ಆಗಿಲ್ಲ. ಹೀಗಾಗಿ 43 ಕೋಟಿ ರೂಪಾಯಿ ಇಲ್ಲಿ ಯಾವ್ದಕ್ಕೆಲ್ಲ ಖರ್ಚು ಮಾಡಿದ್ರಿ ಆ ಹಣವನ್ನ ಇಲ್ಲಿ ಅಂತಂದ್ರೆ ಮರಳಿ ಕಕ್ಕಿಸಬೇಕು, ಉಪ್ಪು ತಿಂದವ್ರಿಗೆ ನೀರು ಕುಡಿಸ್ಬೇಕು, ಅಂದಾಗ ಮಾತ್ರ ಇಲ್ಲಿ ಅಂದ್ರೆ ಮತ್ತೆ ಇಂತಹ ಯೋಜನೆಗಳು ಹಳ್ಳ ಹಿಡಿಯೋದಿಲ್ಲ. ಹೀಗಾಗಿ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು, ಎಚ್ಚೆತ್ತುಕೊಂಡು ಈ ಹಣವನ್ನ ಅಧಿಕಾರಿಗಳಿಂದಲೇ ಇಲ್ಲಿ ಅಂದ್ರೆ ಭರಿಸಬೇಕು ಅಂತೇಳಿ ಆಗ್ರಹಿಸಿದ್ದಾರೆ. ದಶರಥ್, ಎಸ್, ಥ್ಯಾಂಕ್ ಯು ಯಲ್ಲಪ್ಪ ನಿಮ್ಮೆಲ್ಲ ಮಾಹಿತಿಗೆ.